ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 29ನೇ ಎಪಿಸೋಡನ್ನು ಮುಗಿಸಿದ್ದೇನೆ. ನಾನು ಕೆಲವು ದಿನಗಳ ವಿರಾಮದ ನಂತರ ಮತ್ತೆ ಪುನಃ 30ನೇ ಎಪಿಸೋಡನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಈ 30ನೇ ಎಪಿಸೋಡಿನಲ್ಲಿ ಈಗಾಗಲೇ ವಾಣಿಜ್ಯೋದ್ಯಮದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ. ಈಗಾಗಲೇ ಉತ್ತರದ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ, ದಕ್ಷಿಣ ದಿಕ್ಕಿನಲ್ಲಿ ಯಾವ ರೀತಿಯಾಗಿ ವಾಣಿಜ್ಯೋದ್ಯಮದ ಮಳಿಗೆಗಳನ್ನು ನಿರ್ಮಿಸಿಕೊಳ್ಳಬೇಕೆಂದು ಈಗಾಗಲೇ ಕೂಲಂಕುಷವಾಗಿ ತಿಳಿಸಿದ್ದೇನೆ. ಆದರೆ ಈಗ ಕೊನೆಯಲ್ಲಿ 4ನೇ ದಿಕ್ಕು ಪಶ್ಚಿಮದ ದಿಕ್ಕು. ಈ ಪಶ್ಚಿಮದ ಅಭಿಮುಖವಾಗಿ ಇರುವಂಥ ದಿಕ್ಕಿಗೆ ಸಾಮಾನ್ಯವಾಗಿ ಅಂಗಡಿಯನ್ನಾಗಲಿ, ಹೋಟೆಲ್ ಆಗಲಿ, ಯಾವುದೇ ಉದ್ಯಮಿ ಆಗಲಿ ಸಾಮಾನ್ಯವಾಗಿ ತಾವು ಪಶ್ಚಿಮದ ವಾಯುದ ಭಾಗದಲ್ಲಿ ಬಾಗಿಲು ಇರುವ ಹಾಗೆ ರೀತಿ ಇರಬೇಕು. ಆ ಮಳಿಗೆಗೆ ಅದರ ಸ್ಟೆಪ್ಗಳು ಸಹ ಪಶ್ಚಿಮದ ವಾಯು ಭಾಗದಲ್ಲೇ ಇರಬೇಕು. ಸರಿಯಾದ ದಿಕ್ಸೂಚಿಗನುಗುಣವಾಗಿ ಮಳಿಗೆ ಇರಬೇಕು. ಆವಾಗ ಮಾತ್ರ ಅದು ಪರಿಶುದ್ಧವಾದ ವ್ಯಾಪಾರವನ್ನು, ಉದ್ಯಮವನ್ನು ನಡೆಯುತ್ತದೆ. ಇದರಲ್ಲಿ ಯಾವುದೇ ಅಡೆತಡೆ ಇದ್ದರೆ ಏರುಪೇರಾಗಬಹುದು. ಕೆಲವು ದಿನಗಳಲ್ಲಿ ವ್ಯಾಪಾರವು ಉನ್ನತ ಮಟ್ಟಕ್ಕೆ ಹೋಗಿ ಮತ್ತೆ ಕುಸಿಯಬಹುದು. ಇದು ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ದಿಕ್ಸೂಚಿಗನುಗುಣವಾಗಿ ನಿಮ್ಮ ಯಾವುದೇ ಮನೆಯಾಗಲಿ, ಶಾಪ್ ಆಗಲಿ, ಯಾವುದೇ ಆಗಲಿ ಪರಿಶುದ್ಧವಾಗಿ ದಿಕ್ಸೂಚಿಗನುಗುಣವಾಗಿ ಇರಬೇಕು. ಆವಾಗ ಮಾತ್ರ ಅದು ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆಂದು ನಾನು ಹೇಳುತ್ತೇನೆ. ಅದೇ ರೀತಿ ಈಗ ನಾನು ಹೇಳುವುದೇನೆಂದರೆ, ಪಶ್ಚಿಮದ ಅಭಿಮುಖವಾಗಿ ಇರುವಂಥ ಶಾಪ್ ಅಥವಾ ಅಂಗಡಿ, ಕಿರಾಣಿ ಮರ್ಚೆಂಟು ಅಥವಾ ಇದು ಕ್ಲಾತ್ ಮರ್ಚೆಂಟು ಅಥವಾ ಹೋಟೆಲ್ ಆಗಲಿ, ಯಾವುದೇ ಥರದ ಉದ್ಯಮಿಗಳಾಗಲಿ, ಆ ಉದ್ಯಮಿಗಾದಂತಂದರೆ ಅವರು ಮುಖ್ಯವಾಗಿ ಮಾಲೀಕನು ನೈಋತ್ಯ ಭಾಗದಲ್ಲಿ ಕುಳಿತುಕೊಳ್ಳಬೇಕು. ಇದು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ನೈಋತ್ಯ ಭಾಗ ನಿಮ್ಮ ಮಳಿಗೆಯಲ್ಲಿ, ರೂಮಿನಲ್ಲಿ ಯಾವ ಭಾಗಕ್ಕೆ ಬರ್ತದೆ ಅಲ್ಲಿ ನೈಋತ್ಯ ಭಾಗಕ್ಕೆ ಸಾಮಾನ್ಯವಾಗಿ ಉತ್ತರದ ಅಭಿಮುಖವಾಗಿ ಕುಳಿತುಕೊಂಡು, ಅಲ್ಲಿ ತಾವು ಉತ್ತರದ ಅಭಿಮುಖವಾಗಿ ಕುಳಿತುಕೊಂಡಾಗ ಎಡಭಾಗದಲ್ಲಿ ಕ್ಯಾಶ್ ಬಾಕ್ಸ್ ಇರಬೇಕು. ಎಡಭಾಗದಲ್ಲಿ ಕ್ಯಾಶ್ ಬಾಕ್ಸ್ ಇರಬೇಕು. ಬಲಭಾಗದಲ್ಲಿ ತಾವು ಕುಳಿತುಕೊಳ್ಳಬೇಕು. ಉತ್ತರದ ಅಭಿಮುಖವಾಗಿ ಕುಂತುಕೊಂಡಾಗ ಆವಾಗ ಮಾತ್ರ ಅದು ಆ ವ್ಯಾಪಾರ ಉದ್ಯಮಗಳು ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಎಲ್ಲೆಂದರಲ್ಲಿ ತಮ್ಮ ಇಷ್ಟದನುಸಾರವಾಗಿ ಕ್ಯಾಶ್ ಬಾಕ್ಸ್ ಆಗಲಿ, ಮಾಲೀಕನು ಕೂಡುವ ಸ್ಥಳವಾಗಲಿ, ಯಾವ ಪಕ್ಕದಲ್ಲಿ ಬೇಕೆಂದರೂ ಯಾವ ನಡಿಗೆಯಲ್ಲಿದ್ದರೆ ಅದು ಕೆಲವೇ ದಿವಸಗಳಲ್ಲಿ ಆ ವ್ಯಾಪಾರ ಬಹಳ ನೆಲಕಚ್ಚುತ್ತದೆಂದು ನಾನು ಹೇಳಲು ಇಷ್ಟಪಡುತ್ತಿದ್ದೇನೆ. ಅದಕ್ಕೆ ತಾವು ಭಾಳ ಎಚ್ಚರಿಕೆಯಿಂದ ಉತ್ತರ ಭಾಗದಲ್ಲಿ, ಇದು ಪಶ್ಚಿಮ ಭಾಗದ ಮಳಿಗೆಗೆ ತಾವು ನೈಋತ್ಯದಲ್ಲಿ ಉತ್ತರದ ಅಭಿಮುಖವಾಗಿ ಕುಳಿತುಕೊಳ್ಳಬೇಕು. ಎಡಭಾಗದಲ್ಲಿ ನಿಮ್ಮ ಕ್ಯಾಶ್ ಕೌಂಟರು ಅಥವಾ ದಾಖಲಾತಿಗಳು ಏನೇ ಇದ್ದರೂ ಮುಖ್ಯವಾಗಿ ಅಲ್ಲಿ ಇರಬೇಕು. ನೀವು ಕುಳಿತ ಬಲಭಾಗ, ಕ್ಯಾಶ್ ಕೌಂಟರ್ನ ಬಲಭಾಗದಲ್ಲಿ ನೀವು ಕುಳಿತುಕೊಳ್ಳಬೇಕು. ಎಡಭಾಗದಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು. ಹಾಗೂ ಅದೇ ರೀತಿಯಾಗಿ ನೀವು ದಕ್ಷಿಣದ ಬ್ಯಾಕ್ ವಾಲಿಗೆ, ಅಂದರೆ ದಕ್ಷಿಣದ ಹಿಂದಿನ ಗೋಡೆಗೆ ತಮ್ಮ ಬೆನ್ನು ತಾಕದಂತಿರಬೇಕು. ಅಥವಾ ಪಶ್ಚಿಮದ ಗೋಡೆಗೆ ತಮ್ಮ ಬೆನ್ನಾಗಲಿ ತಾವಾಗಲಿ ತಾಕದಂತೆ ಇರಬೇಕು. ಯಾವುದೇ ವಾಲಿಗೆ, ಯಾವುದೇ ಗೋಡೆಗೆ ತಾಕದಂತೆ ಇದ್ದರೆ ಅದು ಒಳ್ಳೆಯ ಪರಿಣಾಮ ಬೀರುತ್ತದೆ. ಅಲ್ಲಿ ವ್ಯಾಪಾರವು ಅಭಿವೃದ್ಧಿಯಾಗುತ್ತದೆ. ಇದು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಇದೇ ರೀತಿ ಪಶ್ಚಿಮದ ಅಭಿಮುಖವಾಗಿ ಇರುವಂಥ ಉದ್ಯಮಕ್ಕೆ, ಯಾವುದೇ ಉದ್ಯಮಕ್ಕೆ ಆಗಲಿ ತಾವು ಅಪ್ಪಿತಪ್ಪಿಯು ಎಂದಾದರೂ ಪೂರ್ವ ಈಶಾನ್ಯದ ಭಾಗದಿಂದ, ಅಂದರೆ ಪಶ್ಚಿಮದ ವಾಯುದ ಬಾಗಿಲಿಗೆ ಎದುರಾಗಿ ಕ್ಯಾಶ್ ಕೌಂಟರ್ ಎಂದು ನಿರ್ಮಿಸಬಾರದು. ಮಾಲೀಕನು ಎಂದೂ ಅಲ್ಲಿ ಕುಳಿತುಕೊಳ್ಳಬಾರದು. ಬಹಳ ಎಚ್ಚರಿಕೆಯಿಂದ ನೋಡಿ.
ಆ ಭಾಗದಲ್ಲಿ ಬರುವುದೇ ಇಲ್ಲ. ಮುಖ್ಯವಾಗಿ ಹೇಳಬೇಕಂತಂದರೆ ಈ ಪಶ್ಚಿಮದ ಭಾಗದಲ್ಲಿ ನೈಋತ್ಯ ಭಾಗಕ್ಕೆ ಮಾತ್ರ, ಪಶ್ಚಿಮದ ಮುಂಭಾಗಿಲಿನ ಮಳಿಗೆಗಳಿಗೆ ನೈಋತ್ಯದ ಭಾಗದಲ್ಲಿ ಮಾತ್ರ ಇದು ಮಾಲೀಕನು ಕೂಡಲಿಕ್ಕೆ ಪರಿಶುದ್ಧವಾದ ಸ್ಥಳವೆಂದು ಹೇಳಬೇಕು. ಒಂದು ವೇಳೆ ಅಪ್ಪಿತಪ್ಪಿಯು ಬಾಗಿಲಿಗೆ ಎದುರಾಗಿ ಕ್ಯಾಶ್ ಕೌಂಟರನ್ನು ಎಂದು ನಿರ್ಮಿಸಬೇಡಿ. ಹಾಗೂ ಅದೇ ಪಕ್ಕದಲ್ಲಿ ಬಾಗಿಲಿಗೆ ಪಕ್ಕದಲ್ಲಿ ಉತ್ತರ ವಿಮುಖವಾಗಿ ತಮ್ಮ ಕ್ಯಾಶ್ ಕೌಂಟರನ್ನು ನಿರ್ಮಿಸಿಕೊಳ್ಳಬಾರದು. ಅದು ಬಹಳ ಸರ್ವದಾ ತಪ್ಪು. ತಮಗೆ ಅನುಕೂಲಕ್ಕೆ ತಕ್ಕಂತೆ ಒಳಪಾಡು ಯಾವ ರೀತಿ ಮಾಡಿಕೊಳ್ಳಬಹುದು ಮಾಡಿಕೊಳ್ಳಿ. ಅದು ತಮ್ಮ ರೆಡಿಮೇಡ್ ಶಾಪ್ ಆಗಲಿ, ಹೋಟೆಲ್ ಆಗಲಿ, ಕಿರಾಣಿ ಮರ್ಚೆಂಟ್ ಆಗಲಿ, ಯಾವುದೇ ಆಗಿರಲಿ, ತಾವು ಅಲ್ಲಿ ಕುಳಿತುಕೊಂಡು ವ್ಯಾಪಾರವನ್ನು ನಡೆಸಿದ್ದೇ ಆದರೆ ಬಹಳ ಅಭಿವೃದ್ಧಿ ಆಗುತ್ತದೆ. ಕೆಲವು ಜನರು ಕೇಳುವುದುಂಟು, ಪಶ್ಚಿಮದ ವಾಯುದಲ್ಲಿ ನಮ್ಮದು ಮುಖ್ಯ ದ್ವಾರವಿದ್ದಾಗ ನೈಋತ್ಯ ಭಾಗದಲ್ಲಿ ಕುಳಿತುಕೊಂಡು ನಾವು ಮಾಲಕರಲ್ಲಿ ಕುಳಿತುಕೊಂಡಾಗ ನಮಗೆ ವ್ಯಾಪಾರ ಮಾಡಲಿಕ್ಕೆ ಭಾಳ ತೊಂದರೆಯಾಗುತ್ತದೆ ಅಂತ ಕೇಳಬಹುದು. ಹೌದು, ನಿಜ, ತೊಂದರೆ ಆಗುವುದಂತೂ ಸತ್ಯ. ಆದರೆ ಕೆಲವೇ ದಿನಗಳಲ್ಲಿ ಅದಕ್ಕೆ ಮನುಷ್ಯ ಅಡಾಪ್ಟ್ ಆಗುತ್ತಾನೆ. ಅಂದರೆ ಅದರ ಬಗ್ಗೆ ತಾನೇ ತಾನಾಗಿ ರೂಢಿಗೊಳ್ಳುತ್ತದೆ. ಆವಾಗ ಅದು ಅಭಿವೃದ್ಧಿಯ ಪಥದತ್ತ ಚಲಿಸುತ್ತದೆ. ವ್ಯಾಪಾರವು ಬಹಳ ಈ ರೀತಿ ಎಚ್ಚರಿಕೆಯಿಂದ ತಾವು ಈ ಕ್ಯಾಶ್ ಕೌಂಟರ್ ಮಾಲೀಕರು ಕೂಡುವ ಸ್ಥಳ ಪರಿಶುದ್ಧವಾಗಿರಬೇಕು. ಹಾಗೂ ಅಲ್ಲಿಗೆ ಬರ್ತಕ್ಕಂಥ ವ್ಯಾಪಾರದ ಗೃಹಸ್ಥರೆಂದರೆ ಯಾರು? ಗೃಹಸ್ಥರೆಂದರೆ ವ್ಯಾಪಾರಿಗಳಿಗೆ ಗೃಹಸ್ಥನೇ ದೇವರು. ದೇವರು ಅಂದರೆ ಒಳ್ಳೆಯ ದಾರಿಯಿಂದ ಬಂದರೆ ಒಳ್ಳೆಯ ದುಡ್ಡು ಲಾಭ ಕೊಡುತ್ತಾನೆ. ಯಾವುದೇ ದಿಕ್ಕಿನಿಂದ, ಕೆಲವೊಬ್ಬರು ಯಾವುದೇ ದಿಕ್ಕಿನಿಂದ ಕುಳಿತುಕೊಂಡು ಯಾವುದೇ ದಿಕ್ಕಿಗೆ ಎಡಭಾಗದಲ್ಲಿ ಎಲ್ಲೋ ಆಗಲಿ ಅಂದರೆ ಕುಳಿತುಕೊಂಡಾಗ ಆ ವ್ಯಾಪಾರವು ನೀವು ಎಷ್ಟೇ ಆಗಬಹುದು, ಎಷ್ಟೇ ನಡೆಯಬಹುದು, ಕೆಲವು ದಿನಗಳಲ್ಲಿ ಆ ವ್ಯಾಪಾರ ಉದ್ಯಮ ನಿಂತು ಹೋಗುತ್ತದೆ. ಇದು ಬಹಳ ಎಚ್ಚರಿಕೆ. ಅದಕ್ಕೆ ನಾನು ಹೇಳುತ್ತಿರುವುದೇನೆಂದರೆ, ಯಾವಾಗಲೂ ಮಾಲಕನು ಕೂಡುವ ಸ್ಥಳ ಅತ್ಯಂತ ಮುಖ್ಯವಾದದ್ದು. ಬಹಳ ಎಚ್ಚರಿಕೆಯಿಂದ ಗಮನದಲ್ಲಿ ಇಟ್ಟು ನೋಡಿಕೊಂಡು ನೋಡಿ. ಅದಕ್ಕೆ ತಾವು ನೈಋತ್ಯ ಭಾಗದಲ್ಲಿ ಒಂದು ವೇಳೆ ಉತ್ತರ ಭಾಗಕ್ಕೆ ಅಭಿಮುಖವಾಗಿ ಕೂಡಲಿಕ್ಕೆ ಆಗದಿದ್ದರೆ ಪೂರ್ವ ಅಭಿಮುಖವಾಗಿ ಕೂಡಬಹುದು. ಇಲ್ಲಿ ಪೂರ್ವ ಅಭಿಮುಖವಾಗಿ ಕೂತ್ಕೊಂಡಾಗ ಮಾಲಕನ ಎಡಭಾಗದಲ್ಲಿ ಕುಂತುಕೊಂಡು ಬಲಭಾಗದಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು. ಬಹಳ ಎಚ್ಚರಿಕೆ ನೋಡಿ. ತಾವು ಕೂಡುವ ಸ್ಥಳ ಪೂರ್ವ ಅಭಿಮುಖವಾಗಿ ಕುಂತಿದ್ದೇ ಆದರೆ ಅಲ್ಲಿ ಎಡಭಾಗದಲ್ಲಿ ಮಾಲಕನು ಕೂಡಬೇಕು, ಬಲಭಾಗದಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು. ಆವಾಗ ಮಾತ್ರ ವ್ಯಾಪಾರ ಸಮೃದ್ಧವಾಗಿ ನಡೆಯುತ್ತದೆ. ನಾನು ನೋಡಿದ್ದೇನೆ, 100ಕ್ಕೆ 70% ಎಲ್ಲ ವಾಸ್ತು ಸಿದ್ಧಾಂತಕ್ಕೆ ಮಳಿಗೆ ಇದ್ದರು, ಅವರ ಹೋಟೆಲ್ ಇದ್ದರು. ಆದರೂ ಅವರು ಒಳಾಡಳಿತ ಅಂದರೆ ಒಳಗಡೆ ತಾವು ಸರಿಯಾಗಿ ಮಾಡಿಕೊಳ್ಳಲಾರದೆ ಎಷ್ಟೋ ಜನರು ತಮ್ಮ ತಪ್ಪನ್ನು ತಾವೇ ಮಾಡಿಕೊಂಡು ದೈವದತ್ತವಾಗಿ ಅದು ಸರಿಯಾದ ದಿಕ್ಕಿನಿಗೆ ಇರುತ್ತದೆ. ಮಳಿಗೆಯಾಗಲಿ, ಮನೆಯಾಗಲಿ, ರೂಮ್ ಆಗಲಿ ಸರಿಯಾದ ದಿಕ್ಕಿಗೆ ಇರುತ್ತದೆ. ಆದರೆ ಒಳ ಆಡಳಿತ ಅಂದರೆ ಒಳಗಡೆ ತಾವು ಯಾವ ರೀತಿ ನಿರ್ಮಿಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ವ್ಯಾಪಾರ ಉದ್ಯಮಗಳು ಉತ್ತೇಜನ ಬರುತ್ತವೆ. ಹಾಗೂ ಅಲ್ಲಿ ದುಡಿದಂಥ ದುಡ್ಡು ಒಳ್ಳೆಯ ಈ ಕೆಲಸಕ್ಕೆ ಉಪಯೋಗವಾಗುತ್ತದೆ. ಒಂದು ವೇಳೆ ನೀವು ಯಾವುದೇ ದಿಕ್ಕಿನಲ್ಲಿ ಯಾವ ಪಕ್ಕದಲ್ಲಿ ಹೇಗೆ ಇದು ಮಾಡಿದ್ದರೂ ನಿಮಗೆ ವ್ಯಾಪಾರ ಸಮೃದ್ಧವಾಗಿ ಆಗುತ್ತಿರಬಹುದು. ಆದರೆ ಅದು ಮನೆಯಲ್ಲಿ ಅನಾರೋಗ್ಯವಾಗಲಿ, ಯಾವುದೇ ಕಲವಾಗಲಿ, ಯಾವುದೇ ಮನೆಯಲ್ಲಿರುವಂಥ ಆರೋಗ್ಯಕ್ಕೆ ಆಗಲಿ, ಇತರಾದಿ ಖರ್ಚುಗಳಿಗೆ ಆಗಲಿ, ಯಾವುದೇ ಆ ಮಾಲೀಕನಿಗೆ ಮೋಸ ಮಾಡುವಂಥದ್ದಾಗಲಿ, ಇವೆಲ್ಲ ಆಗುತ್ತಿರುತ್ತವೆ. ಅದಕ್ಕೆ
ಸರಿಯಾಗಿ ಇದ್ದರೆ ಅವನು ವ್ಯಾಪಾರ ಎಷ್ಟು ಪ್ರತಿನಿತ್ಯ ಮಾಡುತ್ತಾನೆನ್ನುವುದಕ್ಕಿಂತ ಅವನು ಮಾಡಿದ ಸಂಪಾದನೆಯಲ್ಲಿ ಪ್ರತಿನಿತ್ಯ ಎಷ್ಟು ಉಳಿಯುತ್ತದೆ. ಅವನು 10,000 ಮಾಡಿರಲಿ ವ್ಯಾಪಾರವು, 10,000ದಲ್ಲಿ 4,000 ಮನೆಗೆ ತೆಗೆದುಕೊಂಡು ಹೋಗಿ ಸಮೃದ್ಧವಾಗಿ ಅವನು ನೆಮ್ಮದಿಯಾಗಿ ಬದುಕು ಕಟ್ಟಿಕೊಂಡರೆ ಆವಾಗ ಅದು ಚಿಕ್ಕ ವ್ಯಾಪಾರವಾದರೂ ಸಹ ಅದು ಒಳ್ಳೆಯ ಅಭಿವೃದ್ಧಿಯಂತ ಇರುತ್ತದೆ. ಕೆಲವೊಂದು ಮಳಿಗೆಗಳಲ್ಲಿ ನಾನು ನೋಡುತ್ತಿದ್ದೇನೆ, ವ್ಯಾಪಾರ ವಿಪರೀತವಾಗುತ್ತದೆ. ಆದರೆ ಅಲ್ಲಿ ಬಂದಂಥ ಕಸ್ಟಮರ್ಸು ಯಾವುದು ಕ್ರೀಡೇಟು ಅಂದರೆ ಉದ್ದರಿ ಅಥವಾ ಯಾವ ರೀತಿಯು ತೆಗೆದುಕೊಂಡು ಹೋಗಿ ಪುನಃ ಆ ಅಂಗಡಿಗೆ ಬರುವುದಕ್ಕೆ, ಹೋಟೆಲ್ಗೆ ಆಗಲಿ ಯಾವುದಕ್ಕೆ ಆಗಲಿ, ರೆಡಿಮೇಡ್ ಶಾಪ್ ಆಗಲಿ ಇತರಾದಿ ಯಾವುದೇ ಆಗಿರಲಿ ಅಲ್ಲಿಗೆ ಪುನಃ ಬರುವುದಿಲ್ಲ. ಆವಾಗ ನಿಮಗೇನನ್ನಿಸುತ್ತದೆ? ವ್ಯಾಪಾರ ನಂದು ಬಹಳ ಚೆನ್ನಾಗಿ ಆಗುತ್ತದೆ. ಪಕ್ಕದವನದು ಕೇವಲ 10,000 ಆದರೆ ನಿಮ್ಮದು 20,000 ಆಗುತ್ತಿರಬಹುದು. ಆದರೆ ಕೆಲವೇ ದಿನಗಳಲ್ಲಿ ನಿಮ್ಮ ವ್ಯಾಪಾರ ಉದ್ಯಮ ಸರಿಯಾಗಿ ಇಲ್ಲದಿದ್ದರೆ ನಿಂತು ಹೋಗುತ್ತದೆ. ಇದು ಬಹಳ ಎಚ್ಚರ. ಅವನು ಆಮೆಗತಿಯಲ್ಲಿ ಪಕ್ಕದ ರೂಮಿನವನು ಹೋಗುತ್ತಿದ್ದರೂ ಸಹ ಅವನು ಹಾಗೆಯೇ ಆಮೆ ರೀತಿಯಿಂದ ನಡೆಯುತ್ತಾ ತನ್ನ ವ್ಯಾಪಾರ ಉದ್ಯಮವು ಚೆನ್ನಾಗಿ ನಡೆಯುತ್ತದೆಂದರೆ ಅದು ಅಲ್ಲಿ ವಾಸ್ತು ಪ್ರಕಾರ ಮಳಿಗೆಯು ಇರುತ್ತದೆ, ವಾಸ್ತು ಪ್ರಕಾರ ಅವನು ಕುಳಿತುಕೊಂಡಿರುತ್ತಾನೆ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಎಷ್ಟೋ ಸಾಮಾನ್ಯವಾಗಿ 100ಕ್ಕೆ 60% ಮಳಿಗೆಗಳಾಗಲಿ, ಅಂಗಡಿಯಾಗಲಿ, ಹೋಟೆಲ್ ಆಗಲಿ, ಯಾವುದೇ ಇತರಾದಿ ಉದ್ಯಮಿಗಳಾಗಲಿ ತಾವು ದೈವದತ್ತವಾಗಿ ತಮಗೆ ಒಳ್ಳೆಯ ದಿಕ್ಕಿನ ನಡೆಗೆ ಇದ್ದ ಕಾಲಕ್ಕಾದರೂ ತಾವು ಒಳಾಡಳಿತವು ಸರಿಯಾಗಿ ಟೇಬಲ್ಲು ಕುರ್ಚಿ ಕೂಡುವ ಮಾಲೀಕನು ಯಾವುದೇ ಆಗಲಿ ಸರಿಯಾದ ವ್ಯವಸ್ಥೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ತಾವು ಅಳವಡಿಸಿಕೊಳ್ಳದಿದ್ದರೆ ಆವಾಗ ಅದು ಎಷ್ಟು ದುಡಿದರೂ ವ್ಯರ್ಥವೆನಿಸುತ್ತದೆ. ಅದಕ್ಕೆ ತಾವು ಬಹಳ ಕೂಲಂಕುಷವಾಗಿ ವಿಚಾರ ಮಾಡಿ ನಾನು ಹೇಳಿದ ಪ್ರಕಾರ ನೈಋತ್ಯ ಭಾಗದಲ್ಲಿ ಪಶ್ಚಿಮ ದಿಕ್ಕಿನ ಮಳಿಗೆಗಳಿಗೆ ನೈಋತ್ಯ ಭಾಗದಲ್ಲಿ ಉತ್ತರಾಭಿಮುಖವಾಗಿ ಕೂಡಿ ಇಲ್ಲ ಪೂರ್ವಾಭಿಮುಖವಾಗಿ ಕೂಡಿ, ಆದರೆ ಬಹಳ ಎಚ್ಚರಿಕೆಯಿಂದ ಕೇಳಿ. ಏನೆಂದರೆ ನಾನು ಒಂದು ಹೇಳುವುದು, ಉತ್ತರದ ಅಭಿಮುಖವಾಗಿ ಕುಳಿತುಕೊಂಡಾಗ ಕ್ಯಾಶ್ ಕೌಂಟರ್ ಎಡಭಾಗಕ್ಕಿರಬೇಕು, ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡಾಗ ಕ್ಯಾಶ್ ಕೌಂಟರ್ ಬಲಭಾಗಕ್ಕಿರಬೇಕು ಮನುಷ್ಯನಿಗೆ. ಇದು ಅತ್ಯಂತ ಜಾಗರೂಕತೆಯಿಂದ ನೋಡಿಕೊಳ್ಳಿ. ಇನ್ನು ಅವರವರ ಮಳಿಗೆಗಳು ಯಾವ ರೀತಿ ಬರುತ್ತವೆ ಇರುತ್ತವೆ ಅದರ ಬಗ್ಗೆ ಅವರು ಒಳಗಡೆ ತಾವು ತಮಗೆ ಬೇಕಾದ ಹಾಗೆ ರೀತಿಯಾಗಿ ಮಾಡಿಕೊಳ್ಳಿ. ಇದು ಈ ರೀತಿ ಇರುತ್ತದೆ. ಅದಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ನೋಡಿ ಮಾಡಿಕೊಳ್ಳಿ ಎಂದು ಹೇಳುತ್ತೇನೆ. ಸರಿ, ಈಗ ನಾನು 30ನೇ ಎಪಿಸೋಡನ್ನು ಮುಗಿಸುತ್ತಿದ್ದೇನೆ. ವ್ಯಾಪಾರ ಉದ್ಯಮಕ್ಕಾಗಿ ಇದರ ಬಗ್ಗೆ ಎಷ್ಟು ಹೇಳಿದರೂ ಇನ್ನೂ ಕಡಿಮೆ ಆಗುತ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಮನಮುಟ್ಟುವ ಹಾಗೆ ಹೇಳಬೇಕೆಂದರೆ ಹೇಳಿದ್ದೇ 2 ಸಲ 3 ಸಲ ಹೇಳಬೇಕಾಗುತ್ತದೆ. ಇದರಲ್ಲಿ ತಪ್ಪು ತಿಳಿಯಬೇಡಿ. ಯಾಕಂದರೆ ಒಬ್ಬ ವ್ಯಕ್ತಿಯು ಒಂದೇ ಸಲ ತಿಳಿದುಕೊಳ್ಳೋದಕ್ಕೆ ಅಸಾಧ್ಯವಾದ ಮಾತು. ಇದು ವಾಸ್ತವವೆಂದರೆ ಅತ್ಯಂತ ಗಂಭೀರವಾದ ಸಮಸ್ಯೆ. ಇದನ್ನು ಕೂಲಂಕಷವಾಗಿ ತಿಳಿದುಕೊಳ್ಳಿ. ಈಗ ನನ್ನ 30ನೇ ಎಪಿಸೋಡಿಗೆ ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮುಂದಿನ 31ನೇ ಎಪಿಸೋಡು ಯಾವ ರೀತಿ ಇರುತ್ತದೆಂದು ನಿರೀಕ್ಷಿಸಿ.